ಗುಡ್ ಮಾರ್ನಿಂಗ್. ಫೋಟೋ ಹೊಡೆಯೋಕೆ ಇದು ಪರ್ಫೆಕ್ಟ್ ಜಾಗ ಅಲ್ಲ? Hello, I'm Sarah. ಹಾಯ್. ಭಾರತ 1 ವರ್ಷದ ಹಿಂದೆ ನೀವು ಈ ಮನೆ ತಗೊಂಡಿದ್ದೀರಾ ಅಂತ ಗೊತ್ತಾಯಿತು. ಇಫ್ ಯು ಡೋಂಟ್ ಮೈಂಡ್ ನಾನು ಸ್ವಲ್ಪ ಒಳಗೆ ನೋಡ್ಬೋದಾ? ಐಮ್ ಸಾರಿ, ಆದರೆ ಪರಿಚಯ ಇಲ್ದಿರೋರ್ನ ಹಾಗೆಲ್ಲ ಒಳಗಡೆ ಬಿಡೋಕ್ಕಾಗಲ್ಲ. ಸಂಗೀತ, ಸಂಗೀತ, ಏನಾಯ್ತು? ನಿಂಗೇನೂ ಆಗಿಲ್ಲ ತಾನೆ? ಯಾರೋ ನನ್ನ ತಳ್ದಂಗಾಯ್ತು ಆರ್ಯ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಮುಂದೆ ಇನ್ನೂ ಅನಾಹುತಗಳಿದೆ. ಈ ಮನೇಲಿ ನಮ್ಗೆ ಆಗ್ತಿರೋ ಅನುಭವಗಳೆಲ್ಲ ನಿಜಾನಾ? ಈ ಮನೇಲಿ ಬೇರೆ ಏನೋ ಇರೋದು ಸತ್ಯನಾ? ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ, ಮುಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. If there is another presence here, please give me a sign.
ಸಂಗೀತ ಈ ಮನೇಲಿ ಹೀಗೆಲ್ಲ ಆಗ್ತಿದೆ ಅಂತ ಮೊದಲಿಂದಾನೇ ಹೇಳ್ತಿದ್ಲು. ಆದರೆ ನಾನೇ ನೆಗ್ಲೆಕ್ಟ್ ಮಾಡಿದೆ. ಆದರೆ ಈಗ ನನಗೆ ಗೊತ್ತಾಗ್ತದೆ. ಎಸ್, ನಮ್ಮ ಅಕ್ಕಪಕ್ಕ ಇಷ್ಟೆಲ್ಲ ನಡೀತಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಕೆಲವೊಂದು ಸಾರಿ ನಮ್ಮ ಅಕ್ಕಪಕ್ಕ ಯಾವುದೋ ಒಂದು ಶಕ್ತಿ ಇದ್ರೆ ಅದು ಗೊತ್ತಾಗಲ್ಲ. ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಇನ್ವೆಸ್ಟಿಗೇಟ್ ಮಾಡೋದು ಒಳ್ಳೆಯದು. ಕಣ್ಮುಂದೆ ನಡೆಯೋ ಎಲ್ಲ ಘಟನೆಗಳು ಸತ್ಯ ಅನ್ನೋಕ್ಕಾಗಲ್ಲ. ಸಮ್ಟೈಮ್ಸ್ ಹ್ಯಾಲುಸಿನೇಷನ್, ಐ ಮೀನ್ ನಮ್ಮ ಇಮ್ಯಾಜಿನೇಷನ್ ಇನ್ನೊಂದು ಹಂತಕ್ಕೆ ತಲುಪಿ ನಮ್ಮ ಕಣ್ಮುಂದೆ ಕಾಣೋದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ಅಂದರೆ ಇದು ಎಲ್ರಿಗೂ ಹೀಗೆ ಆಗಕ್ಕೆ ಸಾಧ್ಯನಾ? ನಮ್ಮ ದೇಹ ನಿದ್ದೆ ಮಾಡ್ತಿದ್ರು ಬ್ರೈನ್ ಮಾತ್ರ 24 hours ಆ್ಯಕ್ಟಿವ್ ಆಗಿರುತ್ತೆ. ಮನಸ್ಸು ಪ್ರೊಸೆಸರ್ ಥರ ಎಮೋಷ್ನಲ್, ಆದರೆ ಬ್ರೈನು ಹಾರ್ಡ್ ಡಿಸ್ಕ್ ಥರ ಲಾಜಿಕಲ್. ಆದರೂ ನಮ್ಮ ಕಣ್ಣು ಮುಂದೆ ಕಾಣಿಸ್ದೇ ಇರೋ ವಿಷಯಕ್ಕೆ ನಾವಿಷ್ಟೆಲ್ಲ ಭಯ ಪಡಬೇಕಾ? ಅದಕ್ಕೆ ಅಗೋಚರ ಶಕ್ತಿಗಳ ಚಲನಗಳನ್ನು ನಾವು ಪ್ಯಾರಾನಾರ್ಮಲ್ ಅಂತೀವಿ. ನಮ್ಮದೇ ಒಂದು ಲೋಕ ಆದರೆ ಅದು ಇನ್ನೊಂದು ಲೋಕ. ಇಟ್ಸ್ ಅನದರ್ ಡೈಮೆನ್ಷನ್. ಡೋಂಟ್ ವರಿ, ಇಲ್ಲಿ ಆಗ್ತಾ ಇರೋ ಸಮಸ್ಯೆಗಳನ್ನು ಆದಷ್ಟು ಬೇಗ ಸಾಲ್ವ್ ಮಾಡೋಣ. Thank you so much. We feel much relieved now. I think we've kept you hungry for long now. Let's begin. Thank you.